ಅಯ್ಯಯ್ಯಪ್ಪ, ನನ್ನ ಸೀರೆ ಹರಿದಾಳ್ರೋ ಈಕಿ. ಐ ಸೀತಾ, ಏನ್ ಚಿಕ್ಕಮ್ಮ, ಏನು ನೆಟ್ಟಗೆ ಒಗ್ಯಾಣ ಮಾಡಕ್ ಬರ್ತೈತಿಲ್ಲ ನಿನಗ? ಯಾಕೆ ಚಿಕ್ಕಮ್ಮ, ಏನಾಗೈತಿ? ಏನ್ ನಿನಗೆ ಕಣ್ಣಿಲ್ಲನ? ಕಾಣಂಗಿಲ್ಲ? ಎಂತ ಚಲೋ ಹೊಸ ಸೀರೆ, ನನ್ನ ಮದ್ವ್ಯಾಗ ನಮ್ಮ ಸೋದರ ಮಾವು ಕೊಟ್ಟಿದ್ದಿದ್ದು ಸೀರೆ. ಹೆಂಗೆ ಹರಿದಿ ನೋಡು. ನಾ ಹರಿದಿಲ್ ಚಿಕ್ಕಮ್ಮ, ಅದ ಸೀರೆ ಒಗ್ಯಾಕ ಬಂದಾಗ ಹರಿದಿತ್ತು. ಸೀರೆ ಹರಿದಿದ್ದಲ್ದ ಮ್ಯಾಲೆ ಒಗ್ಯಾಕ ಬಂದಾಗ ಹರಿದಿತ್ತಂತಿಕ್ಕೀಗ. ಒಗ್ಯಾಕ ಬಂದಾಗ ಏಯ್, ಏನ್ ನಿಮ್ದು ಬೆಳಗ್ಗೆ ಎದ್ದು ಕೂಡ್ಲೆ ಜಗಳ? ಯಾಕ ಜಗಳ ಮಾಡಿಲ್ಲ ತಿಂದ ಅನ್ನ ಕರ್ಗಂಗಿಲ್ಲ ನಿಮ್ಗ? ಹೇಯ್, ನಿನ್ ಮಗಳು ಏನ್ ಮಾಡಾಳ ನೋಡಿಲ್ಲ? ಏನ್ ಮಾಡಲ್ಲ ಹಾ, ಏನ್ ಮಾಡ್ಯಾಳ ಅಂತಂದ್ ಹೇಳಿ ಎಲ್ಲಾರನು ಒಂದೊಂದ್ಸರಿ ಕರ್ದು ಹೇಳ್ತೇನೆ ಬರ್ರಿ. ನೋಡಿಲ್ಲ ಎಂತ ಚಲೋ ಸೀರೆ ಹರಿದ. ನಮ್ಮ ಮದ್ವೆಗ ನಮ್ಮ ಸೋದರ ಮಾವು ಕೊಟ್ಟಿದ್ ಸೀರಿದ. ಬಾಳ ವರ್ಷದೇನ್ ಅಲ್ಲಿದ್, ಬರೀ 18 ವರ್ಷದ ಸೀರೆ. ಈಗ ದಿನ ಉಡಾಕಂತ ಹಾಕಿದ್ದೆ. ನೋಡ್ ನಿನ್ ಮಗಳು ಹೊಟ್ಟಿ ಕಿಚ್ಚಿನ ಮೇಲೆ ಎಂತ ಚಲೋ ಸೀರೆ ಹರಿದ್ ಬಿಟ್ಟಾಳ. ಏಯ್, ಯಾಕ ಸೀತಾ, ಯಾಕೆ ಹರ್ದಿ ಆಕಿನ್ ಸೀರಿನ? ಯಪ್ಪ, ಅದು ಮೊದ್ಲ ಹರಿದಿತ್ತು, ನಾನು ಹರಿದಿಲ್ಲ. ಒಗ್ಯಾಕ ಬಂದಾಗ ಹರಿದಿತ್ತು. ನೋಡ ಎಷ್ಟು ಸುಳ್ಳು ಹೇಳ್ತಾಳ ನಿನ್ ಮಗಳು. ಎಂತಕಿನ್ ಹರ್ದಿಪ್ಪ? ಏನಾರ ಮಾಡ್ಕೊರತ್ಲ ಹೋಗ್. ಇವಂಗಂತೂ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಮುಂಜಾನೆ ಎದ್ದು ಕೂಡ್ಲೆ ಎಣ್ಣೆ ಹಾಕೊಂಡ ಬರ್ತಾನ ಹೊಟ್ಟಿಗೆ. ನಾ ಬನ್ನಿ ಅಲ್ಲಿ ಕೂಡ್ಯಾನ ನನಗ. ಎಲ್ಲ ನಿನ್ನಿಂದನ, ನಿಮ್ಮಪ್ಪ ಕಲ್ತಿದ್ದು. ನೋಡು ನನ್ ಮಗಳು ಎಷ್ಟು ಶಾಣೆ ಐತಿ. ಹೊರಗ ಓದಾಕ್ ಹೋಗೈತಿ, ನೀನು ಅದಿದಿ. ಚಿಕ್ಕಮ್ಮ, ನೀನಂಗ ಓದಾಕ್ ಅದಕ್ಕೇನು ಕಲಿಸ್ಲಿಲ್ಲ. ನಾನು ಓದ್ತೇನೆ ಅಂದೆ, ನೀ ಸಾಲಿಗೂ ಕಳಿಸ್ಲಿಲ್ಲ, ಎದಕ್ಕೂ ಕಳಿಸ್ಲಿಲ್ಲ. ಮನ್ಯಾಗ ಕೆಲ್ಸಕ್ಕೆ ಹಚ್ಚಿದಿ. ಇಲ್ಲ ಅಂದಿದ್ರೆ ನಾನು ಪ್ರಿಯಾನಂಗೆ ಇಷ್ಟೊತ್ತಿಗೆ ಓದಿ ಬೇರೆ ಊರಾಗ ಇರ್ತಿದ್ದೆ. ಮನೆ ಕೆಲಸ ಯಾರು ಮಾಡ್ತಿದ್ರ ಅವಾಗ? ಮತ್ತೆ ಕೆಲಸದಕ್ಕಿನ್ ಬೇರೆ ಇಟ್ಕೋಬೇಕಿತ್ತನ. ಆಕಿಗೆ ಒಂದು 2-3 ಸಾವಿರ ರೂಪಾಯಿ ಬಡ್ದು. ಎಲ್ಲದಕ್ಕೂ ಯೋಗ್ಯತೆ ಇರ್ಬೇಕು. ಮಾಡ್ತೇನೆ ತಡಿ ನಿನಗ, ಹೇಳಿಲ್ ಮ್ಯಾಕ್. ಚಿಕ್ಕಮ್ಮ, ಇನ್ನೊಂದು ದಿವ್ಸ ಬಾಂಡೆ ಅದಾವ ಚಿಕ್ಕಮ್ಮ, ತಿಕ್ಕಿ ಬರ್ತೇನೆ. ನಿನಗ ಹಂಗ ಹೇಳಿದ್ರೆ ಕೇಳಲ್ ನೀನು. ಯಾಕೆ ಚಿಕ್ಕಮ್ಮ, ನಂಗೆ ಯಾಕೆ ಕೊಡ್ದಿನ ಏನು ಮಾಡಿಲ್ಲ? ಏನಂತ ಹಡ್ದಾಳೋ ಏನೋ ನಿಮ್ಮವ್ವ ನಿನಗ? ನೆಟ್ಟಗೊಂದು ಕೆಲಸ ಮಾಡಕ್ ಬರಂಗಿಲ್ಲ. ಒಗ್ಯಾಣ ಮಾಡಕ್ ಹೇಳಿದ್ರೆ ಸೀರೆ ಹರಿದಿಡ್ತಾಳ, ಬಾಂಡೆ ತಿಕ್ಕ ಕೊಟ್ರ ನೆಗ್ಸಿಡ್ತಾಳ, ಕಸ ಹೊಡಿ ಅಂದ್ರೆ ಕಸ್ಬರ್ಗಿನ ಹಾಳು ಮಾಡ್ತಾಳ, ನೆಲ ಒರ್ಸು ಅಂದ್ರೆ ಅರ್ಬಿನ ಹರಿತಾಳ. ಏನ್ ಬರ್ತೈತಿ ನಿನಗ? ಅಡಿಗೆ ಮಾಡಕ್ಕೂ ಚಂದಾಗಿ ಬರಂಗಿಲ್ಲ. ಎಲ್ಲ ಒಂದು ಉಪ್ಪರ ಹೆಚ್ಚಾಗಿರ್ತೈತಿ, ಖಾರರ ಹೆಚ್ಚಾಗಿರ್ತೈತಿ, ಇಲ್ಲ ಕಡಿಮೆಯರ ಆಗಿರ್ತೈತಿ. ಅನ್ನದ್ದು ಮುದ್ದಿ ಮಾಡಿರ್ತಾಳ, ರೊಟ್ಟಿ ಅಂತರೂ ಅವು ದಪ್ಪಗ್ ಮಾಡಿಬಿಟ್ಟಿರ್ತಾಳ. ಬಾಯಾಗಿಡಾಕ ಬರಂಗಿಲ್ಲ ಹಂಗ. ಅಯ್ಯಯ್ಯ, ಏನ್ ಹೆಣ್ಮಗಳೈತ ಇದು? ಆ ಹುಡುಗಿಗೆ ಆಗಳಿಂದ ಹೊಡ್ಯಾಕತ್ ಬಿಟ್ಟಾಳ. ಏಯ್ ಎಬ್ರೇಶಿ ಮಕ್ಕದಕ್ಕೆ ಬಾಬಾ, ನೀನೊಬ್ಬ ಕಮ್ಮಿ ಇದ್ದಿ. ಯಾಕ ನನ್ನ ಮೊಮ್ಮಗಳಿಗೆ ಯಾಕೆ ಹೊಡ್ಯಾಕತ್ತಿದಿ? ನಿನ್ ಮೊಮ್ಮಗಳಿಗೆ ಸೀರೆ ಹರಿದಕ್ಕೆ ಸನ್ಮಾನ ಮಾಡ್ತಾರಂತ ಮಾಡಿ ಏನ? ಏಯ್, ಅಕ್ಕಿ ಯಾಕ ನೀನ್ ಸೀರೆ ಹರಿತಾಳ? ಮತ್ತ ಸೀರೆ ಹರ್ಲಾರ್ದಕ್ ಬಂದ್ ಹೇಳ್ತೇನೆ. ನನ್ನ ಮದ್ವೆಗ್ ನನ್ನ ಸೋದರ ಮಾವ ಕೊಟ್ಟಿದ್ ಸೀರೆ ಅದ. ಅವ್ವ, ಆ ಸೀರೆನ ಮಸ್ಯಾರ ಬಾಗೈತಿ. ಯಾವಾಗಿಂದ ಉಟ್ಕೊಳಕತ್ತಿದಿ? ಮತ್ 18-20 ವರ್ಷ ಆತ, ಹರಿಯಾಕಿಲ್ಲೇನದ? 18-20 ವರ್ಷ ಆದ್ರೆ ಹರಿದ್ ಬಿಡ್ತಾವನ್ ಸೀರೆ ನಿನಗ? ಆ ಸೀರೆ ಹರಿದಿದ್ದಕ್ಕಲ್ಲ ಸಿಟ್ಟ ನಿನಗ. ಒಟ್ಟು ನನ್ನ ಮೊಮ್ಮಗಳನ್ನ ಕಂಡ್ರೆ ನಿನಗ ಆಗ್ ಬರಂಗಿಲ್ಲ ನೋಡು. ನನ್ನ ದೊಡ್ಡ ಸೊಸಿ ಭಾಳ ಚಲೋ ಐತ್ವಾ. ಈಕಿ ಒಂದೊಂದೂರಿ ವರ್ಷದಕ್ಕಿದ್ದಾಗ ಆಕಿ ಸತ್ತೋದ್ಲು. ನಾನು ಇನ್ನೀ ಹುಡುಗಿಗ ನೋಡೋರ್ ದಿಕ್ಕಿಲ್ಲ. ನಂಗೂ ಏನಾರ ಆದ್ರೆ ಏನ್ ಮಾಡ್ಬೇಕು, ಇವ್ರಪ್ಪರ ಏನ್ ಮಾಡ್ತಾನೋ ಏನೋ ಅನ್ಕೊಂಡು ನಾನು ನಿನ್ನ ನೋಡ್ಕೊಂಡ್ ಮದ್ವಿ ಮಾಡಿ ಕರ್ಕೊಂಬಂದೆ ನೋಡು. ಅದನ್ನ ಮಾಡಿದ ತಪ್ಪು. ನಮ್ಮ ಮನಿಗೂ ಒಂದು ಹೆಣ್ಣು ದಿಕ್ಕಾಕೈತಿ, ಮನಿಗ ಆಸರ ಕಾಳ ಅಂತಂದು ಹೇಳಿ ನಿನ್ನ ನೋಡಿ ಮಾಡಿದೆ. ಅಂದ್ರೆ ನೀನು ಮೊದ್ಲು ಭಾಳ ಚಲೋ ಇದ್ದಂಗೆ ಮಾಡಿ ಆಮೇಲೆ ನಿನಗೊಂದು ಕೂಸಾದ್ಮೇಲೆ ಆ ಹುಡುಗಿ ನಿಗ್ರಿಸಕ್ಕೆ ಶುರು ಮಾಡ್ದಿ. ಅತ್ತಿಂದ ಆ ಹುಡುಗಿ ಒಂಚೂರು ದೊಡ್ಡದಾಗಂಗಿಲ್ಲ, ಆಗ್ಲೇ ಅದಕ್ಕೆ ಬಾಂಡೆ ತಿಕ್ಕೋದು, ಒಗ್ಯಾಣಕ್ಕೆ ಹಚ್ಚೋದು, ಮನೆ ಕೆಲ್ಸಕ್ಕೆ ಹಚ್ಚೋದು ಚಾಲೂನ ಮಾಡ್ಬಿಟ್ಟಿ. ಪಾಪದ ಸಾಲಿಗೂ ಹೋಗಿತ್ತು, ಅದನ್ನು ಬಿಡಿಸಿ ನಿನ್ನ ಮಗಳನ್ನೊಂದ ಹೋಗಕ್ಕೆ ಕಳಿಸಿ ಮನೆ ಕೆಲ್ಸಕ್ಕೆ ಹಚ್ಚಿದಿ. ಆಕಿನ್ನೇನು ತುಸಾಗೋಳು ಹೊಯ್ಕೊಂಡಿಲ್ಲ ನೀನು? ಎಲ್ಲಾರ್ಗೂ ಮಾಡಕ್ಕ ನನ್ನನ್ನೇ ನೀ ಮನಿ ಆಳಂತ ಮಾಡಿದ್ರೆ ಅಷ್ಟಕ್ಕೂ ನಿನಗೆ ನಾನೇನು ಕಾಲ್ ಬಿದ್ದಿದ್ದಿಲ್ಲ ನಿನ್ ಮಗಗ್ ನಾನು ಮದುವೆ ಮಾಡ್ಕೊ ಅಂತ ಹೇಳಿ. ನೀನ ಬಂದು ನಮ್ಮ ಅಪ್ಪ ಅವು ಕೇಳಿ ನನ್ನ ಮಗಗ್ ಹಿಂಗ ಆಗೇತಿ, ಆ ಹುಡುಗಿ ಒಂದ ಆಕೇತಿ, ನಿನ್ ಮಗಳನ್ನ ಮದುವೆ ಮಾಡ್ಕೊಡ್ರಿ ಅಂತ ಹೇಳಿ ಕಾಲ್ ಬಿದ್ದು ಕೇಳ್ಕೊಂಡು ಕರ್ಕೊಂಡ್ ಬಂದ್ರಿ ನನ್ನ. ಅದ್ರಾಗ 2ನೇ ಮದ್ವಿಗ ನಾ ಸಿಕ್ಕಿದ್ದ ಹೆಚ್ಚು ನಿನ್ ಮಗಗ್. ಮೂತಿ ನೋಡೋ ಒಂದು ಮೂತಿ. ನನ್ಗೂ ಅವಾಗ ಗೊತ್ತಾಗ್ಲಿಲ್ಲ, ವಯಸ್ಸು ಸಣ್ಣದಿತ್ತು. ನಮ್ಮ ಅಪ್ಪ ಅವ ಹೇಳ್ದಂಗ ಕೇಳ್ಕೊಂಡು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಅನ್ಭವ್ಸಕತ್ತೆ. ಅದ್ರಾಗ ಇದೊಂದು ಹುಡುಗಿ ಯವ್ವ ನಾವಲ್ಲೇ ಏನ್ ತುಸಕ್ ಆಡ್ತಿತ್ತ ಇದ. ಆಕಿ ಏನ್ ಮಾಡ್ಯಾಳ ನಿನಗ? ಆಕಿ ಜಾಪಾನ ಮಾಡಿದ್ದ ನಾನು. ಅಷ್ಟಿಲ್ದಂಗ ಅಂತಾರನ ಮಲ್ತಾಯಿನ ಹೆತ್ತ ತಾಯಿನ. ನಿನ್ ಮಗಳನ್ನಾದ್ರೆ ಎಷ್ಟು ಚಂದ ನೋಡ್ಕೊಂತಿದ್ದಿ, ಅದಕ್ಕೆ ಹಂಗ ಮಾಡ್ತೀಯಾ? ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣಿ. ಅದಾದ ಅಷ್ಟಿಲ್ದಂಗ ಇಷ್ಟು ದೊಡ್ಡ ಕ್ಯಾಬಿಟ್ಲ ನಿನ್ ಮೊಮ್ಮಗಳು. ಯವ್ವ, ನನ್ ಮೊಮ್ಮಗಳಿಗೆ ಎಷ್ಟರ ಸಂಕಟ ಕೊಡ್ತಿದ್ದಿತ್ತ ಇದು ಹೆಣ್ಣು. ಅವ್ರ ಅಪ್ಪಗ ಜವಾಬ್ದಾರಿ ಅನ್ನೋದ ಇಲ್ಲ, ಅದು ಕುಡ್ದು ಬಂದ್ ಬೀಳ್ತೈತಿ. ಇದು ಮಗಳ ಮದುವೆ ವಯಸ್ಸಿಗೆ ಬಂದೈತಿ, ಮದುವೆ ಮಾಡ್ಬೇಕು ಅನ್ನೋದು ಗೊತ್ತಾಗವಲ್ದ ಅವನಿಗೆ. ನಿನ್ ಮೊಮ್ಮಗಳನ್ನ ಮದುವೆ ಮಾಡಿ ಕಳ್ಸಿದ್ರ ಈ ಮನಿ ಕೆಲಸ ಮಾಡೋರು ಯಾರು? ನಿನ್ ಮನಿ ಕೆಲಸ ಮಾಡ್ಕೊಂತ, ನಿನ್ ಚಾಕ್ರಿ ಮಾಡ್ಕೊಂತ, ನಿನ್ ಮಗಳದೆಲ್ಲ ಚಾಕ್ರಿ ಮಾಡ್ಕೊಂತ ಇಲ್ಲೇ ಬಿದ್ದಿರ್ಬೇಕೆನ್ನಕಿ. ವಯಸ್ಸಿಗೆ ಬಂದಾಳಕಿ. ನೀವು ನಿಮ್ಗಿಬ್ರಿಗೂ ಏನು ಆಕಿನ ಮದುವೆ ಮಾಡೋದೇನು ಚಿಂತಿಲ್ಲ. ನಾನು ಎತ್ಲಾಗಾರ ಒಂದು ಹುಡುಗ ನೋಡಿ ಮದುವೆ ಮಾಡಿ ಕಳಿಸ್ತೇನತ್ಲ. ಅಪ್ಪ ಅದಂಗೂ ಜವಾಬ್ದಾರಿ ಇಲ್ಲ, ನಿನಗಂತೂ ಮೊದ್ಲಿಕ್ಕಿಗೆ ಇಲ್ಲಿ ಬಿಡು. ನಿನ್ ಹೊಟ್ಟೆ ಹುಟ್ಟಿದ್ದಲ್ಲದು. ನಿನ್ ಹೊಟ್ಟೆ ಹುಟ್ಟಿದ್ದಾಗಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡಕ್ ನಿಲ್ತಿದ್ದಿ. ಏನ್ ನಮ್ ದಿವ್ಯ ಅದಾಳ, ಮೊದ್ಲಕ್ಕಿಗೆ ನೋಡಿ ಮದುವೆ ಮಾಡಿ ಕಳ್ಸಿಂದನ ಈಕಿಗೆ ನೋಡೋದಾದ್ರೆ ನೋಡೋದು ಆಮೇಲೆ. ಯಾಕ ದೊಡ್ಡಕ್ಕಿನ ಮೊದ್ಲು ಮದುವೆ ಮಾಡೋದಲ್ಲೇನಾ?
ಮತ್ತ ನಮ್ ದಿವ್ಯಾನ್ ಮದ್ವೆಗ್ ನಿಂತು ಮಾಡೋರು ಯಾರು ಕೆಲಸ ಯಾರು ಮಾಡ್ತಾರಲ್ಲಿ ಎಲ್ಲ ನಾ ಮಾಡ್ಲೇನ ಏನ್ ನೀ ಮಾಡ್ತೀಯ ಓ ನಿನಗೆ ಮನಿ ಕೆಲ್ಸದವ್ರು ಇಲ್ಲ ಅಂತ ಹೇಳಿ ಚಿಂತೆ ಹತ್ತೈತನ ನನ್ನ ಮೊಮ್ಮಗಳು ನಿನಗೇನು ಕೆಲಸದಕ್ಕೆ ಕಣ್ಣಂಗೆ ಕಾಣ್ತಾಳೆನ ಕುಂಟಲ್ಗಿತ್ತಿ ಯಮ್ಮ ಯಪ್ಪ ರಾಮ ನೀನ ಏನ್ ಬೇ ಅಮ್ಮ ಇದು ಏನ್ ಮಾಡದ್ ಬಿಡಿಯಪ್ಪ ಈ ಹುಡುಗಿದ್ ನಿಂಗೇನು ಗೊತ್ತಿಲ್ಲ ಮಲ್ತಾಯಿ ಯಾ ನಮ್ನಿ ಮಾಡ್ತಾಳ ನೋಡ್ ಇಟ್ಕು ದಿನಾಲ ಜಗಳ ಅಂದ್ರೆ ಜಗಳ ಹುಡುಗಿ ಜೊತೆಗೆ ಏನ್ ಅದನ್ನ ತುಸಾ ಗೋಳ್ ಹೇಳ್ಕೊಳ್ಳೋದಿಲ್ಲಪ್ಪ ಹೊಡೆಯೋದು ಬಡಿಯೋದು ಭಾಳ ಅದಕ್ಕೆ ಯಾವ್ದಾರ ಒಂದು ಚಲೋ ಹುಡುಗ ಸಿಕ್ಕ್ರ ಮದುವೆ ಮಾಡಿ ಕಳ್ಸೋಣಂತ ಅದೇ ನೋಡಪ್ಪ ಏ ನಾವು ಯಾರಿಗೂ ಮದುವೆ ಮಾಡ್ಕೊಡಂಗಿಲ್ಲ ಈಗ ನೀನ್ ಯಾವಕ್ಕೆ ಮದುವೆ ಮಾಡಿ ಕಳ್ಸಂಗಿಲ್ಲ ಅಂತ ಹೇಳಕಿ ನಿನಗಕ್ಕಿ ಎಟೇಟು ಸಂಬಂಧನ ಇಲ್ಲ ನನ್ನ ಮೊಮ್ಮಗಳಕಿ ನನ್ನ ಗಂಡನ ಮಗಳಕಿ ನೋಡ ಈಗೂ ನಿನ್ನ ಗಂಡನ ಮಗಳಂತ ಬಂತ ಹೊರತು ನಿನ್ನ ಮಗಳಂತ ನಿನ್ ಬಾಯಾಗ ಬರ್ಲಿಲ್ಲ ನಾನು ಆಕಿನ ಮದುವೆ ಮಾಡಕ್ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಸುತಾರಾಮ್ ಒಪ್ಪದಿಲ್ಲ ಅದು ಹೆಂಗ್ ಒಪ್ಪಂಗಿಲ್ಲ ನಾನು ನೋಡ್ತೇನೆ ನೀ ಯಾ ಗಂಡ್ಮಕ್ಳನ್ನ ಕರ್ಕೊಂಡ್ಬಂದ್ರು ನಾ ಸುಳ್ಳೊಂದು ಸೊಟ್ಟೊಂದು ಹೇಳಾದ್ರ ಮದ್ವಿನ ಮುರಿತೇನೆ ನೋಡ್ತೀರಿ ನೀನು ಅಯ್ಯೋ ನೀನ್ ಇಂಥ ಬಿಗ್ನಾಸಿ ಹೆಣ್ಣಂತ ನಂಗೆ ಗೊತ್ತಿರ್ಲಿಲ್ಲ ಬಿಡುವ ಒಂದ್ ಹೆಣ್ಣಿನ ಜೀವನಾನ ಹಾಳು ಮಾಡಕ್ ನಿಂತು ಬಿಟ್ಟಲ್ಲ ನಿನಗೂ ಒಂದ್ ಹುಡುಗಿ ಐತಿ ನಾನು ಅನ್ಕೊಂಡಿದ್ದು ನೆರವೇರಿಸ್ಕೊಳಕ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರದೇನಿ ಎಂತ ಹಂತಕ್ಕೆ ಹೋಗಕ್ಕೂ ನಾನು ತಯಾರದೇನಿ ಹೆಂಗ್ ನೀ ನಿನ್ ಮೊಮ್ಮಗಳ ಮದುವೆ ಮಾಡ್ತಿ ನಾನು ನೋಡ್ತೇನೆ ಈಗ ನಿಂತ ಕಾಲ ಮೇಲೆ ನನ್ನ ಮೊಮ್ಮಗಳ ಮದುವೆ ಮಾಡಿ ಕಳಿಸ್ತೇನೆ ನಾನು ನೋಡ್ತೀರಿ ನೀನು ಹುಡುಗಿಯನ್ನ ಮ್ಯಾಲೆ ಆಕಾಶದಿಂದ ಉದುರ್ತಾನೆ ನಾನು ನಿನಗ ಯಪ್ಪ ರಾಮ್ಯ ಹೇಳ್ಬೇ ಅಮ್ಮ ಯಪ್ಪ ನೀನೊಂದೊಂದು ಮಾತು ಕೇಳ್ತೀಯಪ್ಪ ಏನ್ ಬೇ ಅಮ್ಮ ಯಪ್ಪ ಇದು ನನ್ನ ಮೊಮ್ಮಗಳ ಸೀತಾನ ನೀನ ಮದುವೆ ಮಾಡ್ಕೊಂತೀಯಪ್ಪ ಏನ್ ಬೇ ಅಮ್ಮ ನೀನು ಈಕಿನ್ ನಾನು ನಿಂತ ಕಾಲ ಮೇಲೆ ಮದುವೆ ಮಾಡ್ಕೋಬೇಕಾ ಯಮ್ಮ ನಂದೇನು ಕೆಲ್ಸ ಇಲ್ಬೇ ಅದ್ರಾಗ ಬೇರೆ ನಮ್ಮ ಅವನ ಬಗ್ಗೆ ನಿನಗೆ ಗೊತ್ತಿರ್ಲಾರದ್ದೇನು ಇಲ್ಲ ಅಪ್ಪ ನಿಮ್ಮವ್ವ ಒತ್ತದಾಳ ಖರೆ ಅದ್ರ ಮನ್ಸಿಂದ ಭಾಳ ಒಳ್ಳೆ ಕೆದಾಳ ಆಕಿ ಏನ್ ಸೊಸಿಗೇನ್ ಕಾಟ ಕೊಡಲ್ಪ ಯಪ್ಪ ನಮ್ ಸೀತಾ ಎಲ್ಲಾ ಕೆಲಸ ಮಾಡ್ತಾಳಪ್ಪ ಮನಿ ಹೊಂದ್ಕೊಂಡು ಹೋಗಾಳ ಇದ್ರ ಕೈಯಾಗ ಸಿಕ್ಕ ಅದು ಓದಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲಾ ಒಳ್ಳೆ ಹುಡುಗಿಯಪ್ಪ ಸಿಟ್ಟು ಮಾಡಂಗಿಲ್ಲ ನೀ ಏನ್ ಕೆಲಸ ಹೇಳ್ತಿ ಅದ್ ಮಾಡ್ತೈತಿ ಕಾಲಾಗ ತೋರಿಸಿ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತಾಳಪ್ಪ ಈ ಮಲ್ತಾಯಿ ಕೈಯಾಗೇನು ಸಿಕ್ಕ ನರಳಾಡಲ್ಲ ಅಷ್ಟೇನ್ ಕಷ್ಟ ನಿಮ್ ಮನ್ಯಾಗ ಪಡಾಕಿಲ್ ತಗೋ ಯಮ್ಮ ಎತ್ಲಾಗರಾಗ್ಲಿ ನಿನ್ನ ಮೌನ ಹತ್ರ ಬಂದು ಮಾತಾಡ್ಬೇ ನಾನು ಹೆಂಗ್ ಅದೇನಂತ ನಿನಗೆ ಗೊತ್ತೈತಲ್ಲ ಯಪ್ಪ ನೀ ಕುಡಿತಿ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ದಯವಿಟ್ಟು ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೊಂಡು ಹೋಗೋ ಯಪ್ಪ ಈ ಕುಡಿತ ಅನ್ನೋದು ಬಿಟ್ಬಿಡು ಕುಡಿತದಿಂದ ಜೀವನ ಉದ್ಧಾರ ಆಗಲ್ಪ ಮನಿ ನಡಿಬೇಕಂದ್ರೆ ಚಂದಾಗಿ ದುಡಿಮೆ ಮಾಡ್ಕೊಂಡು ಹೆಂಡತಿ ಜೊತೆಗೆ ಅಪ್ಪ ಅವನ ಜೊತೆಗೆ ಚಂದಾಗಿ ಇರ್ಬೇಕು ಅಂದಾಗ ಮನಿ ಚಂದಾಗಿ ನಡಿತೈತಿ ಇಲ್ಲಾಂದ್ರೆ ನಮ್ಮ ಮನಿ ಆಗೈತಿ ನೋಡಿ ಹಿಂಗೆ ಮೂರಾ ಬಟ್ಟೆ ಆಕೈತಿ ಆಕಿ ಚಲೋ ಹೆಂಡತಿ ಹಾಕಳಪ್ಪ ನಿಂಗೆ ಕರ್ಕೊಂಡು ಹೋಗಪ್ಪ ಯಮ್ಮ ಆ ಅದ್ ಹೆಂಗ ಆಕೈತಿ ಸಿಕ್ಕವ್ರಿಗೆ ನಾಕಿನ್ನೇನು ಮದುವೆ ಮಾಡ್ಕೊಡಕ್ ಅಕ್ಕಿ ಏನ್ ದಾರ್ಯಾಗ ಹುಬ್ಬಿದ್ದಾಳ ಏನ್ ನಿನಗೆಲ್ಲ ಮಾಡಕ್ ಅಕ್ಕಿ ಏನ ಮನ್ಯಾಗ ನಾಳಂತ ತಿಕ್ಕೊಂಡಿಯಾ ಯಪ್ಪ ನಿನ್ ಕಾಲು ಬೀಳ್ತೇನೆ ಕರ್ಕೊಂಡು ಹೋಗೋ ಅಯ್ಯಪ್ಪ ನಾನು ಎಲ್ಲಿ ಬಂದು ಸಿಕ್ಕಾಕೊಂಡು ಈ ಮುದುಕಿ ನೋಡಿದ್ರೆ ನಾನು ಬಿಡವಲ್ದು ನಮ್ಮವ್ವ ಅಲ್ಲಿ ಮನೆ ಬಾಗಲ್ದಾಗ ನಿಲ್ಲಿಸ್ತಾಳ ನನ್ನ ಅಪ್ಪ ನಿನ್ ಕಾಲ್ ಬೀಳ್ತೇನಪ್ಪ ಕರ್ಕೊಂಡು ಹೋಗಪ್ಪ ಆಕಿನ ಏ ಯಮ್ಮ ಹಂಗೆ ಮಾಡ್ಬೇಡ್ಬೇ ನೀನು ಹಿರೇಕದ್ದಿದಿ ಹಂಗೆಲ್ಲ ನಮ್ಮ ಕಾಲು ಬೀಳ್ಬಾರ್ದು ಸಣ್ಣವ್ರದ್ದು ಈಗ ನೀ ಕರ್ಕೊಂಡು ಹೋಗಿ ಇಲ್ಪ ಆಕಿನ ಇಲ್ಲಾಂದ್ರೆ ನಾನು ನನ್ನ ಮೊಮ್ಮಗಳು ಯಾವ್ದಾರ ಬಾವಿನೋ ಕೆರೆನೋ ನೋಡ್ಕೋಬೇಕಾಕೈತಿ ಆತ್ ಬೇ ಅಮ್ಮ ಕಳಿಸ್ಕೊಡು ನಮ್ಮ ಮೌ ಜಗಳಕ್ಕೆ ಬಂದ್ರೆ ಏನು ಮಾಡ್ತೀಬೇ ಅದಕ್ಕಯ್ಯಪ್ಪ ಈಗ ಮದುವೆ ಮಾಡ್ಕೊಂಡ ಹೋಗ್ಬಿಡ್ಲಿ ಸೀತಾ ಎದಳ್ವಾ ಏ ಅಪ್ಪ ಅನ್ನಿಸ್ಕೊಂಡವ್ನ ಎಲ್ಲದಿ ಬಾಯಿಲೆ ನಿನ್ ಮಗಳ ಮದುವೆ ಮಾಡಾಕ್ ನಿಂತಾಳ ನಿಮ್ಮ ಅವ್ವ ಅವ ಎಲ್ಲೇ ಕುಡಿದ್ ಬಿದ್ದಾನ್ ಈ ಮುದುಕಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಮಾಡ್ತೇನೆ ತಡಿ ಏ ನನ್ಗ ಹೊಡ್ಯಾಕ್ ಬಂದೆ ಮಾಡ್ತೇನೆ ತಡಿ ನಿನಗೆ ಯಪ್ಪ ರಾಮ್ಯ ಆ ದೇವಸ್ಥಾನ ಐತಲ್ಲ ಅಲ್ಲಿ ಹೋಗಿ ತಾಳಿ ಕಟ್ಕೊಂಡು ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ಪ ಇವು ಇಲ್ಲೇ ಎದ್ದು ಬಂತಂದ್ರೆ ಮತ್ತೆ ಜಗಳ ಮಾಡ್ತೈತಿ ಇದನ್ನ ಇಲ್ಲೇ ನೋಡ್ಕೊಂತೇನೆ ನಾನು ಅವ ಸೀತಾ ಎದಳ್ವ ಮ್ಯಾಲೆ ಯಮ್ಮ ನಾನು ನಿನ್ ಬಿಟ್ಟು ಹೋಗಲ್ಬೇ ನಾನು ಆದ್ಮೇಲೆ ನಿನಗ ಕಾಡ್ತಾಳಕ್ಕಿ ನಾನು ಇದ್ದಿದ್ದಕ್ಕನ್ನ ಸುಮ್ಮನೆ ಬಿಟ್ಟಾಳ ಇಲ್ಲಿ ಹೋಗುವ ನನ್ನ ಬಗ್ಗೆ ನೀ ಚಿಂತೆ ಮಾಡಬೇಡ ಇಷ್ಟು ದಿವ್ಸಕ್ಕಿನ್ನ ಹಂಗ ಬಿಟ್ಟಿದ್ದ ನನ್ನ ತಪ್ಪಾಗೈತಿ ಇನ್ನಕ್ಕಿಗೆ ಮೂಗ್ದಾರ ಹಾಕ್ತೇನೆ ಹೋಗುವ ಬಡ ಬಡ ನಿಂದ ಅರ್ಬಿ ಎಲ್ಲ ತುಂಬ್ಕೊಂಡು ಅಲ್ಲವ ಹೆಂಗೆ ಹೇಳ್ತಾ ನೋಡಿ ಹಂಗೆ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬಿಡ್ ನಿಮ್ಮ ಅತ್ತಿ ಮನಿ ವಾ ಭಾಳ ಹೊತ್ತು ಮಾಡಬೇಡ ಯವ್ವ ಮುತ್ನಂತ ಹುಡುಗ ಸಿಕ್ಕೈತಿ ಆಕಿ ನೋಡಿದ್ರೆ ಹಂಗೆ ಬಿದ್ದಾಳೀಗ ಒಂದಿಟ್ಟು ಹೊತ್ತಿಗೆ ಎಚ್ಚರ ಆದ್ಲಂದ್ರೆ ರಾಮಾಯಣ ಮಾಡ್ತಾಳ ಮತ್ತೆ ಮದುವಿನ ಆಗಕ್ಕೆ ಬಿಡಂಗಿಲ್ಲಕ್ಕಿ ಹೋಗುವ ಅವ ಸೀತಾ ಏನ್ ಬೇಯಮ್ಮ ನಿನ್ನ ನಾವು ಇದ್ದಿದ್ರಿಷ್ಟೊತ್ತಿಗ ಮದುವೆ ಮಾಡಿ ಕಳ್ಸಿದ್ಲಂದ್ರೆ ಎಲ್ಲ ಬುದ್ಧಿವಾದ ಹೇಳಿ ಕಳಿಸ್ತಿದ್ಲು ಏನು ಮಾಡ್ಬೇಕವ ನೀ ಪಡ್ಕೊಂಡ್ ಬಂದಿಲ್ಲ ಆದ್ರೆ ನಿನ್ನ ಅತ್ತಿ ಮನೆಗೆ ಭಾಳ ಹುಷಾರಿವ ನಿನ್ನ ಗಂಡನ್ನ ನಿನ್ನ ಅತ್ತಿನ ನಿಮ್ಮ ಮಾವನ್ನ ಎಲ್ಲಾರನ್ನೂ ಜಾಳ ಜೋಪಾನ ಮಾಡ್ಬೇಕವ ಹ್ಞೂ ಬೇಯಮ್ಮ ಅವ್ರನ್ನ ಕಣ್ಣಿಟ್ಟು ನೋಡ್ಕೊಳ್ವ ಈಗ ಮೊದ್ಲು ನಿಮ್ಮ ಅತ್ತಿ ನಿನ್ನ ಕಂಡ್ರೆ ಸೇರಂಗಿಲ್ಲ ಜೋರ್ ಮಾಡೋದು ಬೈಯೋದು ಮಾಡ್ತಾಳ ಯಾಕಂದ್ರೆ ಈ ಮದ್ವೆ ಇಷ್ಟ ಇರಂಗಿಲ್ಲ ನೋಡು ಅದಕ್ಕೆ ಏನಾದ್ರೂ ಹೊಟ್ಟೆಗೆ ಹಾಕೋವ ನಾನು ಒಂದಿಷ್ಟು ದಿವ್ಸ ಹೋತಂದ್ರೆ ಮುಂದೆ ಬಂದು ಅಕ್ಕಿನ ಹತ್ರ ಮಾತಾಡ್ತೇನಂತ ಈಗ ಬಂದ್ರೆ ಜಗಳ ಹಾಕವ್ ಅಲ್ಬೇ ಅಮ್ಮ ಈಗ ನಾ ಮನೆಗೆ ಹೋದ್ಮೇಲೆ ಅವ್ರು ಬಂದು ಜಗಳ ಮಾಡಂಗಿಲ್ಲ ಅಂತೀಯ ನಾನು ನಮ್ಮ ತಂಗಿ ಊರಿಗೆ ಅದು ಹೋಗ್ಬಿಡ್ತೇನೆ ಆಮೇಲೆ ಒಂದು ತಿಂಗಳಾದ್ಮೇಲೆ ಬರ್ತೇನಂತ ಅಲ್ಲಿವರೆಗೂ ಎಲ್ಲ ಸರಿಯಾಗಿರ್ತೈತಿ ನೀನು ಹುಷಾರ್ ಬೇ ಅಮ್ಮ ನನ್ನ ಬಗ್ಗೆ ಚಿಂತೆ ಮಾಡಬೇಡವ ನಾನು ಫೋನ್ ಅದು ಮಾಡ್ತಿರ್ತೇನೆ ರಾಮನ ನಂಬರಿಗೆ ಅಪ್ಪ ರಾಮ್ಯ ನಿನ್ನ ಫೋನ್ ನಂಬರ್ ಕೊಟ್ಟು ಹೋಗಪ್ಪ ನನ್ಗೆ ಒಂದು ಚೀಟಾಗಿ ಬರೆದು ಕೊಡು ಅವಾಗ ಫೋನ್ ಹಚ್ಚಿ ನನ್ನ ಮೊಮ್ಮಗಳ ಹತ್ರ ಮಾತಾಡ್ತೇನೆ ಹ್ಞೂ ಬೇ ಅಮ್ಮ ನೀ ಏನು ಚಿಂತೆ ಮಾಡಬೇಡ ಬೇ ಅಮ್ಮ ನಿನ್ನ ಮೊಮ್ಮಗಳನ್ನ ನಾನು ಚಂದಾಗಿ ನೋಡ್ಕೊತೇನೆ ನಡ್ರಿಪ್ಪ ಭಾಳ ಹೊತ್ತಾತಿನ ನಡ್ರಿ ಸೀತಾ ಬಾ ಸೀತಾ ಏನ್ರಿ ನಿಮ್ಮ ಅಜ್ಜಿನ ಭಾಳ ಬೇಡ್ಕೊಂಡ್ರು ಅಂತಂದು ಹೇಳಿ ನಿನ್ನೇನೋ ಮದುವೆ ಆಗ್ಬಿಟ್ಟೆ ಆದ್ರೆ ಇನ್ಮೇಲೆ ನಮ್ಮ ಮನೆಗೆ ಹೋಗಕ್ಕೆ ನಂಗೆ ಹೆದರಿಕೆ ಬರಾಕತ್ತೈತಿ ಯಾಕಂದ್ರೆ ಮೊದ್ಲ ನಾ ಏನೂ ಕೆಲಸ ಮಾಡಂಗಿಲ್ಲ ನಮ್ಮವ್ವ ಅದಕ್ಕೆ ದಿನಾಲು ಬೈತಿದ್ಲು ಕುಡಿಯೋದೊಂದು ಜೀವನ ಮಾಡ್ಕೊಂಡ್ಬಿಟ್ಟಿದ್ದೆ
ನಾನು ಭಾಳ ಕುಡಿತೇನೆ, ಬಿಡಕ್ಕೆ ಪ್ರಯತ್ನ ಮಾಡ್ತೇನೆ, ಏನಾಕೈತೆ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಮನೆಗೆ ಹೋದ್ಮೇಲೆ ನಮ್ಮವ್ವ ನಿನಗೆ ಬೈತಾಳ, ಸಿಟ್ಟು ಮಾಡ್ತಾಳ. ಆಕಿ ಏನಂದ್ರು ನೀ ಸುಮ್ಮನೆ ಇದ್ಬಿಡ್ಬೇಕೇನ? ಹ್ಞೂನ್ರಿ, ನಾ ಅವ್ರಿಗೇನು ಎದುರು ವಾದ್ಸಂಗಿಲ್ಲ. ಅವ್ರು ಏನು ಹೇಳಿದ್ರು ಸುಮ್ಮನೆ ಇದ್ಬಿಡ್ತೇನೆ. ಆಕಿ ಮೊದ್ಲಿಗೆ ಮನೆ ಒಳಗೆ ಸೇರಿಸ್ಕೊಳ್ಳೋದೇ ಇಲ್ಲ, ಹೊರಗೆ ಹೋಗ್ಬಿಡ್ರಿ ಅಂತಾಳ. ಎಲ್ಲದಕ್ಕೂ ತಯಾರಿರ್ಬೇಕು ನೀನು. ನಿಮ್ಮ ಅಮ್ಮಗ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ನನ್ನನ್ನು ನಂಬಿ ನಿನ್ನನ್ನು ನನ್ನ ಜೋಡಿ ಕಳಿಸಾಳ. ನಿನ್ನನ್ನು ಸುಖದ ಸುಪ್ಪತ್ತಿಗೆ ಒಳಗಡೆ ಮುಳುಗಿಸ್ತೇನೆ ಅಂತಂದು ಹೇಳಿ ಏನು ಹೇಳಕತ್ತಿಲ್ಲ. ಆದ್ರೆ ನಿಮ್ಮ ಮನ್ಯಾಗ ಏನು ನಿಮ್ಮ ಚಿಕ್ಕಮ್ಮ ಕಷ್ಟ ಕೊಡ್ತಿದ್ಲಲ್ಲ, ಅಷ್ಟಂತರೂ ನಮ್ಮ ಮನ್ಯಾಗ ಕಷ್ಟ ಆಗಂಗಿಲ್ಲ. ನಾವು ಬಡವರು, ನೀವು ಹೊಂದ್ಕೊಂಡು ಹೋಗ್ಬೇಕು ನೋಡುವ. ಹಂಗಂದ್ರೆ ನಮ್ಮ ಮನೆಗೆ ಹೋಗೋಣ. ನಂಗೆ ದುಡ್ಡಿನಕ್ಕಿಂತ ಪ್ರೀತಿ ಬೇಕಾಗೈತ್ರಿ. ನಮ್ಮ ಅಪ್ಪನ ಮನೆಗೆ ಎಲ್ಲ ಇತ್ತು ಖರೆ, ಆದ್ರೆ ಪ್ರೀತಿನೇ ಇರಲಿಲ್ಲ. ಏನೋ ನಮ್ಮಮ್ಮ ಒಂದಿತ್ತು ಅನ್ನೋದಕ್ಕೆ ನಾನು ಬಾಳೆ ಬಚಾವಾತ. ಇಲ್ಲ ಅಂದಿದ್ರೆ ನಾ ಯಾವಾಗೋ ಏನೋ ಹಾಕಿದ್ದೆ. ಅಕ್ಕಿನ ಮುಖ ನೋಡ್ಕೊಂಡು ನಾನು ನನ್ನ ಮುಖ ನೋಡ್ಕೊಂಡು ಅಕ್ಕಿ ಬದುಕಿದ್ದಿದ್ದು. ಹಾಂ, ಇನ್ಮೇಲೆ ಹೆಂಗಿರ್ತಾಳೋ ಏನೋ ನಮ್ಮಮ್ಮ ಒಬ್ಬೇಕಿನೇ. ನೀ ಏನು ಚಿಂತೆ ಮಾಡಬೇಡ. ಈಗ ಸದ್ಯಕ್ಕೆ ಆಕಿ ಅವ್ರ ತಂಗಿ ಮನೆಗೆ ಹೋಗ್ಯಾನ ಅದಾಳಿಲ್ಲ, ಅಲ್ಲಿ ಹೋಗಿರ್ತಾಳ. ಫೋನ್ ನಂಬರ್ ಹೆಂಗಿದ್ರು ಕೊಟ್ಟು ಬಂದೇವಿ. ಫೋನ್ ಮಾಡ್ತಾರ, ಮಾತಾಡು. ನಿನಗೂ ಮಾತಾಡ್ಬೇಕು ಅನ್ಸಿದ್ರೆ ನಿಮ್ಮ ಅಮ್ಮನ ನಂಬರಿಗೆ ಫೋನ್ ಮಾಡು. ನಿಂಗೆ ಯಾವಾಗ ಮಾತಾಡ್ಬೇಕು ಅನಿಸತಿ ನಂಗೆ ಹೇಳು, ನಾ ಹಚ್ಕೊಡ್ತೇನೆ. ಹ್ಞೂ ರೀ. ನಾ ಮತ್ತೆ ಈಗ ಹೇಳಾಕತ್ತೇನ, ನಮ್ಮವ್ವ ಏನಂದ್ರು ಸುಮ್ಮನೆ ಇರ್ಬೇಕು. ಒಂದಿಷ್ಟು ದಿವಸ ಭಾಳ ತ್ರಾಸ ಆಕೈತೆ ಖರೆ. ಆಕಿ ಹೆಂಗೆ ನಿನ್ನ ಜೋಡಿ ಇರ್ತಾಳೆ ನಂಗೆ ಗೊತ್ತಿಲ್ಲ. ನೀನು ಒಪ್ಕೊಂತಾಳೋ ಬಿಡ್ತಾಳೋ ಅದನ್ನು ನನಗೆ ಗೊತ್ತಿಲ್ಲ. ಏನು ಬಂದರೂ ಎದುರ್ಸಕ್ಕೆ ನೀ ತಯಾರಿರ್ಬೇಕು. ಹಂಗಾಗ್ಲಿ ರೀ. ಯವ್ವ, ಇದು ಏನು ಮಳೆ ಹಿಡ್ದೈತೋ ಏನು, ಅರ್ರಬಿನ ಆರ್ವಲು. ಒಂದು ಈಟ್ ನಮ್ಮ ಇದ್ದೇ ಇರ್ತಾವ ನೋಡತ್ಲ. ಯವ್ವ, ಏನ್ಲ ನಿಂದ? ಏನು ಮಾಡ್ಕೊಂಬಂದಿಲ್ಲ ನೀನು? ಯವ್ವ, ಈಕಿ ಸೀತಾ ನಿಂಗೆ ಗೊತ್ತೈತಲ್ಲ, ರುದ್ರಮ್ಮನ ಮೊಮ್ಮಗಳು. ಎಷ್ಟು ದಿವಸದಿಂದ ಹೊಂಚಾಕಿ ಕಾಯಕತ್ತಿದ್ದೆ ನನ್ನ ಮಗನ ಮದುವೆ ಮಾಡ್ಕೊಂಬರಾಕ್ ನೀನು. ನಿಮ್ಮ ಅಮ್ಮಗರ ಬುದ್ಧಿ ಬೇಡ? ಅದು ಹೆಂಗೆ ನೀನು ನನ್ನ ಮಗನ ಮದುವೆ ಮಾಡ್ಕೊಂಬಂದಿ? ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಮ ಇಬ್ರಿಗೂ? ಯವ್ವ, ನನ್ನ ಮಾತೊಂದಿಟ್ಟು ಕೇಳಬೇ. ಸುಮ್ನಿರ ನೀನು. ಮೊದ್ಲ ನಿನಗೊಂದು ಕೆಲಸ ಇಲ್ಲ, ಕುಡುಕ ಬೇರೆ. ಅದ್ರ ಮೇಲೆ ಇಂಥದೆಲ್ಲ ಗೊತ್ತಿದ್ದು ನಿನ್ನ ಮದುವೆ ಹಾಕೊಂಬಂದಾಳಲ್ಲಕ್ಕಿ, ಈಕಿ ಅಂತಕ್ಕಿರ್ಬೇಕು. ನಿನ್ನ ಆಸ್ತಿ ನೋಡಿ ಮದುವೆ ಆಗಳನ್ನಕ ನಮ್ಮ ಹತ್ರ ಎಂಥದ್ದು ಆಸ್ತಿ ಇಲ್ಲಪ್ಪ. ಅದು ಏನು ನೋಡಿ ನಿನ್ನ ಮದುವೆ ಆದ್ಲೋ ಏನೋ, ನನಗಂತೂ ಒಂದು ಬಗೆ ಹರಿವಲ್ದಾಗೈತಪ್ಪ. ಎಷ್ಟು ದಿವಸದಿಂದ ನಡೆಸಿದ್ರಿ ಇಬ್ರು ಕುಚ್ಚು ಕುಚ್ಚು? ಇವ ನಾ ಒಂದಿಟ್ಟು ಹೇಳೋದು ಕೇಳಬೇ. ನೀ ಏನು ಹೇಳಬೇಕಾಗಿಲ್ಲ. ನಮ್ಮ ಮನೆ ಒಳಗೆ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ, ಹೋಗ್ರಿ ಹೊರಗೆ. ಅವ್ವ, ನನ್ನ ಮಾತು ಕೇಳಬೇ. ನಿಂದೇನು ಮಾತು ಕೇಳ್ಬೇಕಲ್ಲ ನಾನು? ನೀನು ನಿಮ್ಮಪ್ಪ ಇಬ್ರು ಕುಡುಕರಾಗಿದ್ರಿ. ಏನೋ ಅವ್ನು ದುಡ್ಕೊಂಬಂದು ಅವ್ನು ಕುಡಿತಿದ್ದ. ನಿನಗ ನಾನು ರೊಕ್ಕ ಕೊಡ್ಬೇಕಿತ್ತು ಕುಡಿಯಾಕ. ಏನೋ ಆಟ ಇಟ್ಟು ಅಲ್ಲಿ ಇಲ್ಲಿ ಕೂಲಿನ ಅಲ್ಲಿ ಮಾಡ್ಕೊಂಡು ಹೆಂಗ ಜೀವನ ನಡ್ಸಕತ್ತಿದ್ದೆ. ನಿಮ್ಮಿಬ್ರನ್ನ ಸಾಕದಲ್ದ ಮತ್ತೆ ಈಕಿ ಒಬ್ಬಕಿ ಬಂದ್ಲು. ಎಟ್ಲಾ ಮಾಡ್ಲಲ್ಲ ನಾನು? ಎಷ್ಟು ದಿವ್ಸ ನಡೆದಿತ್ತು ಇಬ್ರದ್ದು ಪಿರುತಿ ಹೇಳ್ರಿ ನಂಗೆ ಮೊದ್ಲು. ಯವ್ವ, ನಾವು ಪಿರುತಿ ಮಾಡಿಲ್ಬೇ. ಏನು ಪಿರುತಿ ಮಾಡಿಲ್ಲ ಅಂತ? ಪಿರುತಿ ಮಾಡ್ಲಾರ್ದಂಗೆ ಮದುವೆ ಹಾಕೊಂಡ್ ಬಂದ್ಬಿಟ್ಟಿರಿ ನೀವು. ಇಲ್ರಿ ಅತ್ತಿ, ನಂಗೆ ಇವ್ರ ಪರಿಚಯ ಆಗಿದ್ದ ಇವತ್ತ ರೀ. ಓಹೋ, ಇವತ್ತ ನೋಡಿದ್ಲಂತ ಇವತ್ತ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಲಂತ. ಹೆಂಗ್ ನಂಬ್ಲಾ ನಿನ್ನ? ಅಂದ್ರೆ ಯಾವತ್ತ ಯಾರು ನೋಡುತ್ತೆ ಅವ್ರನ್ನೆಲ್ಲಾರನ್ನೂ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೇನೆ ನೀನು? ನನ್ನ ಮುಂದೆ ನಾಟಕ ಮಾಡಬೇಡ್ರಿ ಇಬ್ರು, ಹೋಗ್ರಿ ಇಲ್ಲಿಂದ. ಯವ್ವ, ನಾ ಒಂದು ಈಟ್ ಹೇಳೋದು ಕೇಳಬೇ. ಆಮೇಲೆ ನಿನಗೆ ಏನು ಅನಿಸುತ್ತೆ ಅದು ನೀ ಮಾಡು. ನಿಮ್ಮ ಮನ್ಯಾಗ ಇರೋ ಅಂದ್ರೆ ಒಳಗೆ ಬರ್ತೇವಿ, ಹೋಗಂದ್ರೆ ಹೊರಗೆ ಹೋಗ್ತೇವೆ ನೋಡು. ಸಾವಿ, ಏನಿದು? ಬರಪ್ಪ ಬಾ. ಮಗರ ಏನ್ ಸಾಕಿದ್ದಲ್ಲ ಭಾಳ ಮುದ್ದಿಂದ ನೋಡು ಮದುವೆ ಮಾಡ್ಕೊಂಡು ನಿಂತಾನ. ನೋಡ್ ನಿನ್ ಮಗ ಯಾಕೆ ನೀನು ಖರ್ಚು ಮಾಡೋದಂತಂದು ಹೇಳಿ ನಿಂತ ಕಾಲ ಮೇಲೆ ಇವತ್ತ ನೋಡಿದ್ನ ಹುಡುಗಿನ, ಇವತ್ತ ಮದುವೆ ಹಾಕೊಂಡ್ ಬಂದ್ಬಿಟ್ಟಾನ. ಯಾಕ ನೀ ಏನಾರ ಮದುವೆ ಮಾಡಲ್ಲ ಅಂದಿದ್ದೆ? ನಾ ಮದುವೆ ಮಾಡಲ್ಲ ಅಂದಿದ್ನೆ ಅವನಿಗೆ. ಏನ್ ಹೇಳ್ತೀನಿ ನೋಡವ್ರಿಗೆ. ಇರು ಸಾವಿ, ಅಷ್ಟು ಸಿಟ್ಟು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಏನಾಗೈತಿ ಏನು ಮೊದಲು ಕೇಳು, ಆಮೇಲೆ ನೋಡೋಣ. ಹಂಗಮ್ಮ ಸುಮ್ಮನೆ ಮದುವೆ ಮಾಡ್ಕೊಂಡು ಬರೋನಲ್ಲ. ಕುಡಿತಾನ ಅನ್ನೋದು ಒಂದು ಖರೆ, ಆದ್ರೆ ಇಂಥವೆಲ್ಲ ಮಾಡಕ್ಕೆ ಅವ ಹೋಗಂಗಿಲ್ಲ. ನನಗೂ ಗೊತ್ತೈತಲ್ಲ, ಆ ಹುಡುಗಿನೂ ಭಾಳ ಚಲೋ ಹುಡುಗಿ ಅದು. ಊರರ್ ಬಾಯಾಗ ಭಾಳ ಒಳ್ಳೆ ಹೆಸರೈತಕಿ. ಹೌದೌದು, ಭಾಳ ಒಳ್ಳೆ ಹೆಸರೈತಿ ನೋಡಿ. ನಮ್ಮ ಮನೆ ಮರ್ಯಾದಿನೂ ತಗದ್ಲು. ಅವಂಗಂತೂ ಗೊತ್ತಾಗಲ್ಲ ಗಂಡ್ಮಗ. ಈಕಿ ಗೊತ್ತಾಕೈತಿಲ್ಲ ಅದ್ ಹೆಂಗ್ ಮದುವೆ ಮಾಡ್ಕೊಂಡ್ ಬಂದ್ಲು. ಅವ್ರ ಮನ್ಯಾಗ ಹೆಂಗ್ ಮದುವೆ ಮಾಡ್ಕೊಟ್ರು ಹೊಕ್ಕೆಂತಡಿ ಆ ರುದ್ರಮಗ ಕೇಳ್ತಾನೆ. ನಿಮ್ಮವ್ವ ಸತ್ತಾಳೋದಲ್ಲ? ಹ್ಞೂನ್ರಿ, ನಮ್ಮವ್ವ ಸತ್ತಾಳ್ರಿ. ಅದಕ್ಕೆ ನಮ್ಮಮ್ಮ ನಮ್ಮ ಅಪ್ಪಗೆ ಇನ್ನೊಂದು ಮದುವೆ ಮಾಡಿದ್ಲು. ನಮ್ಮ ಚಿಕ್ಕಮ್ಮ ಭಾಳ ಕಾಟ ಕೊಡ್ತಿದ್ಲು ರೀ ನಂಗೆ. ನಮ್ಮಮ್ಮನ ನನ್ನನ್ನು ಸಾಕಿದ್ರಿ. ನಿಮ್ಮ ಚಿಕ್ಕಮ್ಮ ಕಾಟ ಕೊಡೋದು ನನಗೆ ಗೊತ್ತೈತಿ ಬಿಡ. ಅದಕ್ಕೆ ಇಲ್ಲಿ ನನಗೆ ಕಾಟ ಕೊಡಕ್ಕೆ ಬಂದೆ ನೀನು. ಬಾಯ್ ಬಡ್ಕಿ, ಒಂದಿಟ್ಟು ತಡಿ, ಅವ ಏನು ಹೇಳ್ತಾನ ಕೇಳು. ಹಂಗ ನಿನ್ ಬಾಯಿಗೆ ಏನು ಬರ್ತದ ಒಟ್ರಾಶಿ ಒದ್ರದಲ್ಲ. ನೀ ಬಾಯಿ ಮುಚ್ಕೊಂಡು ಸುಮ್ ಕುಂತ್ರ ಸರಿ. ಈಗ ಅವ್ನು ಏನು ಕೆಟ್ಟ ಕೆಲಸ ಮಾಡ್ಕೊಂಡ್ ಬಂದ್ರು ಅವನಿಗ ಪರವಾಗಿನ ಮಾತಾಡ್ಕೊಂತ ನಿಂತು ಬಿಟ್ಟಿರ್ತಿಯಲ್ಲ. ನಿಂಗೇನು ಅವನ್ರಾಗ ಒಂದೀಟು ತಪ್ಪು ಕಂಡು ಬರಂಗೇ ಇಲ್ಲನ? ಯಪ್ಪ ರಾಮ, ಏನಾತ್ ಹೇಳಪ್ಪ? ಇಷ್ಟಾತ್ ಬೇಯವ್ವ. ಓ, ಇವರು ಚಿಕ್ಕಮ್ಮನ ಮ್ಯಾಲಿನ ಸೇಡಿಗ ಇವ್ರಮ್ಮ ನಿಂಗೆ ಮದುವೆ ಮಾಡಿ ಕಳಿಸಿದ್ಲನ? ಸೇಡಿಗಂತ ಹೇಳಿ ಅಲ್ಬೇಯವ್ವ, ಅದು ಅವ್ರ ಚಿಕ್ಕಮ್ಮ ಭಾಳ ಕಾಟ ಕೊಡಕತ್ತಿದ್ಲಲ್ಲ. ಅದ್ರ ಬೇರೆ ಈ ಹುಡುಗಿದ್ ಮದುವೆನೂ ಮಾಡಂಗಿಲ್ಲ ಅನ್ನಕತ್ತಿದ್ಲಲ್ಲ. ಹಂಗಾಗಿ ಸಿಟ್ಟಿಗೆದ್ದವ್ರಮ್ಮ ಈಗ ಮದುವೆ ಮಾಡ್ತೇನೆ, ಹೆಂಗೆ ತಡಿ ನೀನು ಅಂದ್ಲು. ಅದ ಹೊತ್ತಿಗೆ ನಾ ಬಂದ್ನಲ್ಲ, ಆಕಿಗ ನನ್ನ ಕೇಳ್ಕೊಂಡ್ಲು. ಅದಕ್ಕೆ ನನಗೂ ಒಲ್ಲೆ ಅನ್ನಕ್ಕಾಗಲಿಲ್ಲ, ಮದುವೆ ಮಾಡ್ಕೊಂಡು ಬಂದ್ಬಿಟ್ನೇವೆ. ಬರೋ ಬಂದಿ ದಾರಾಗ ಯಾಕೆ ಮದುವೆ ಮಾಡ್ಕೊಂಡ್ ಬಂದಿ? ಸೀದಾ ಮನೆಗೆ ಬರ್ಬೇಕಿತ್ತು. ನಾವು ಏನಂತೇಳಿ ಏನು ಎತ್ತ ಅಂತೇಳಿ ವಿಚಾರಿಸಿ ಮದುವೆ ಮಾಡ್ತಿದ್ವಲ್ಲ. ಸವಿ, ಆಗದಾಗಿ ಹೋಗೈತಿ. ಋಣಾನುಬಂಧ ಅಂತಾರ.
ದೇವ್ರು ಮ್ಯಾಲೆ ಸ್ವರ್ಗದಾಗ ಎಲ್ಲಾರ ಮದ್ವಿನೂ ನಿಶ್ಚಯ ಮಾಡಿರ್ತಾನಂತ. ನಾವೆಲ್ಲ ನೆಪ ಅಷ್ಟ. ಹಂಗಂತ ನಾಳೆ ಇನ್ನೊಂದ್ ಮದ್ವಿ ಮಾಡ್ಕೊಂಬ. ಆ ಮದ್ವಿನ ನಾಳೆ ಸ್ವರ್ಗದಾಗ ನಿಶ್ಚಯ ಆಗೈತಿ ಅಂತ ಹೇಳೋ ಜಾತೆ ನೀನು. ಅವ್ವ ಮಗಳ, ನಿಮ್ಮತ್ತಿ ಹಿಂಗವ, ನೀ ಏನ್ ಬೇಸರ ಮಾಡ್ಕೋಬೇಡ. ಅಕ್ಕಿ ಹೊರಟದಾಳ ಖರೆ, ಅದ್ರ ಕಿಟಿ ಅಂತೂ ಮಾಡಂಗಿಲ್ಲ ತಗೋ ನಿಂಗ್. ಸಾವಿ ಆರತಿ ಮಾಡಿ ಒಳಗ್ ಕರ್ಕೊಂಡಿ ನಿನ್ ಮರ್ಯಾದೆ ಉಳಿತೈತಿ. ಇಲ್ಲ ಅಂತಂದ್ರ ನೀನ 3 ಕಾಸಿಗೆ ನಿನ್ ಮರ್ಯಾದೆ ಹರಾಜ್ ಹಾಕೋತಿ ನೋಡು. ಅತ್ತಿ ಆಶೀರ್ವಾದ ಮಾಡ್ರಿ. ಯವ್ವ ಆಶೀರ್ವಾದ ಮಾಡ್ಬೇ. ನೋಡು ಸಂಸ್ಕಾರ ಐತಿ, ಅಕ್ಕಿ ಆಶೀರ್ವಾದ ತಗೊಳಕ್ ಬಂದ್ಲು. ನಿಂತ ಆಶೀರ್ವಾದ ಮಾಡ್ತೀಯೋ ಏನ ಎಲ್ಲಾರ ಹಂಗ ಗಯ್ಯಾಳಿ ಅತ್ತಿಗಳ ಜಾತಿಗೆ ಸೇರ್ತೀಯೋ? ಏ ಹುಡುಗಿ, ಮೊದಲು ನನಗೆ ಹೇಳು, ನಮ್ಮ ಮನಿ ಒಳಗೆ ಹೊಂದ್ಕೊಂಡು ಹೋಗ್ತೀಯೋ ಇಲ್ಲೋ? ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನಿನ್ನ ಚಲೋ ಹುಡುಗಿ ನನಗೆ ಗೊತ್ತೈತಿ. ಆದ್ರೆ ನಿಂತ ಕಾಲ ಮೇಲೆ ಹಿಂಗೆ ಮದುವೆ ಮಾಡ್ಕೊಂಡ್ ಬಂದಿಲ್ಲ, ನನಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರಾಕತ್ತೈತಿ. ಅತ್ತಿ ಪರಿಸ್ಥಿತಿಗೆ ಸಿಕ್ಕ ಕೈಗೊಂಬೆ ಅದೇರಿ ನಾನು. ಆದ್ರೆ ನಾ ಯಾವತ್ತು ನಿಮ್ಮ ಮನಿಗಾಗ್ಲಿ ನಿಮ್ಮ ಮನೆತನಕ್ಕಾಗ್ಲಿ ಯಾವ ಕಪ್ ಚುಕ್ಕಿನೂ ಬರ್ಲಾರ್ದಂಗೆ ನೋಡ್ಕೋತೇನ್ರಿ. ಅಲ್ವಾ, ನನ್ನ ಮಗ ಕುಡಿತಾನ, ಒಳ್ಳೆಯವನಿಲ್ಲ ಅವ. ನಾನು ಹೇಳಕತ್ತೇನಲ್ಲ, ನಿನ್ನ ಜೀವನ ಹಾಳಾಗಿ ಹೋಗ್ತೈತಿ. ಅತ್ತಿ ನಾನು ಪ್ರೀತಿ ಕಂಡಿಲ್ರಿ. ಆ ಪ್ರೀತಿ ನಿಮ್ಮೊಳಗೆ ನೋಡ್ಬೇಕಂತ ಆಸೆ ಪಟ್ಟೇನ್ರಿ. ನಮ್ಮ ಚಿಕ್ಕಮ್ಮ ಒಂದು ದಿವಸಕ್ಕೂ ತಾಯಿ ಪ್ರೀತಿ ಕೊಟ್ಟಿಲ್ಲ. ಅಮ್ಮನ ಆಸರೆ ಒಳಗೆ ಬೆಳೆದ್ಬಿಟ್ಟೆ. ಇನ್ಮೇಲೆ ನೀವ ನನ್ನ ತಂದೆ ತಾಯಿ ಅಂತ ತಿಳ್ಕೊತೇನ್ರಿ. ನಿಮ್ಮ ಮಗನ್ನ ಬದಲಾಯಿಸೋ ಜವಾಬ್ದಾರಿ ನಂದ್ರಿ. ಅವ ಮಗಳ ಇಷ್ಟು ಹೇಳ್ಬಿಟ್ಟಲ್ಲವ, ಸಾಕು, ನನಗೆ ಸಮಾಧಾನ ಆತು. ಬರವ, ಇಬ್ರು ಒಳಗೆ ಬರ್ರಿ, ಆರತಿ ಮಾಡಿ ಒಳಗೆ ಕರ್ಕೋತೇನೆ. ಅಯ್ಯ ನಿನ್ನ ಮನೀಗ ಮದ್ವಿ ಮಾಡ್ಕೊಂಡು ಮಗ ಸೊಸಿ ಬಂದಾರ ಕಣ್ಣಾಗ ನೀರ್ ಹಾಕೋತನ ಒಳಗ್ ಕರ್ಕೊಳಕತ್ತಿಯಲ್ಲ. ಇಲ್ರಿ ಅವು ಖುಷಿಗೆ ಬಂದಿದ್ದಂತ ಕಣ್ಣೀರ್ರಿ. ಹಂಗ ನನ್ನ ಜೋಡಿ ಈ ಹುಡುಗಿನೂ ಇನ್ಮೇಲೆ ಎಲ್ಲೇ ಕಷ್ಟ ಸೋಸ್ತೈತೋ ಅಂತ ಚಿಂತೆ ಆಗಕತ್ತೈತಿ. ಇರ್ಲಿ ಬಾರ್ವ, ಪಾಲಿಗೆ ಬಂದಿದ್ದ ಪಂಚಾಮೃತ, ಒಳಗೆ ಬರ್ರಿ. ಅತ್ತಿ ಮೊದಲು ನಮ್ಗೆ ಆಶೀರ್ವಾದ ಮಾಡ್ರಿ, ಆಮೇಲೆ ನಾವು ಒಳಗೆ ಬರ್ತೇವೆ. ಯವ್ವ ಆಶೀರ್ವಾದ ಮಾಡ್ಬೇ. ಅಪ್ಪ ಸುಖವಾಗಿ ಚಂದಾಗಿ ಖುಷಿಯಲ್ಲೇ ಜೀವನ ಮಾಡ್ರಪ್ಪ. ಮೊದಲು ನಿಮ್ಮ ಅಪ್ಪನ ಆಶೀರ್ವಾದ ತಗೋರಪ್ಪ. ಮಾವ ಆಶೀರ್ವಾದ ಮಾಡ್ರಿ. ಯಪ್ಪ ಆಶೀರ್ವಾದ ಮಾಡು. ಯಪ್ಪ ಇನ್ಮೇಲಾರ ಚಂದಾಗಿ ಸುಖದಿಂದ ಬಾಳಪ್ಪ. ಈ ಕುಡಿತಾ ಗಿಡತಾ ಎಲ್ಲ ಬಿಡಪ್ಪ. ನನ್ನಂಗೆ ನೀನು ಆಬಿಡ. ಚಂದಾಗಿ ಜೀವನ ಮಾಡ್ಕೊಂಡು ಮುಂದಿನ ಜೀವನ ಹೊಂದ್ಕೊಂಡು ಸುಖದಿಂದ ಬಾಳ್ರಿ.